ವಿಶ್ವ ಆಟಿಸಂ ಜಾಗೃತಿ ದಿನದ ಹಿನ್ನೆಲೆಯಲ್ಲಿ ಆಟಿಸಂ ಇರುವ ಮಕ್ಕಳಲ್ಲೂ ಅಸಾಧಾರಣ ಪ್ರತಿಭೆಗಳು ಅಡಗಿರುವುದನ್ನು ಅನ್ವಯ್ ಎಂಬ ಬಾಲಕ ತನ್ನ ಸಂಗೀತ ಕೌಶಲ್ಯದ ಮೂಲಕ ತೋರಿಸುತ್ತಿದ್ದಾನೆ. ಸಾನ್ನಿಧ್ಯ ವಿಶೇಷ ಮಕ್ಕಳ ವಸತಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಅನ್ವಯ್ ಕೀಬೋರ್ಡ್ ನುಡಿಸುವುದರಲ್ಲಿ ತನ್ನದೇ ಆದ ವಿಶೇಷ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಶಿಕ್ಷಕರು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಸುಮಾರು 2 ವರ್ಷಗಳ ಹಿಂದೆ ಶಾಲೆಗೆ ಸೇರ್ಪಡೆಯಾದ ಅನ್ವಯ್ಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಯಾವುದೇ ವಿಶೇಷ ತರಬೇತಿ ಇಲ್ಲದೆ ಸಹ ಒಂದು ಹಾಡನ್ನು ಕೇಳಿದ ಬಳಿಕ ಅದನ್ನು ನೆನಪಿಸಿಕೊಂಡು ಕೀಬೋರ್ಡ್ನಲ್ಲಿ ನುಡಿಸುವ ಸಾಮರ್ಥ್ಯ ಅವನಲ್ಲಿ ಕಾಣಿಸಿಕೊಂಡಿದೆ. ಶಾಲೆಯ ವಿವಿಧ ಕಾರ್ಯಕ್ರಮಗಳಲ್ಲಿ, ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಅವನು ನೀಡಿದ ಸಂಗೀತ ಪ್ರದರ್ಶನಗಳು ಎಲ್ಲರ ಗಮನ ಸೆಳೆದಿವೆ. ನಮಸ್ಕಾರ, ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಏಪ್ರಿಲ್ 2 ಪ್ರತಿ ವರ್ಷ ಏಪ್ರಿಲ್ 2 ಅಂತಾರಾಷ್ಟ್ರೀಯ ಆಟಿಸಂ ದಿನವೆಂದು ಆಚರಿಸಲ್ಪಡುತ್ತದೆ. ಆಟಿಸಂ ಎನ್ನುವುದು ಒಂದು ರೀತಿಯಲ್ಲಿ ಹೇಳುವುದಾದರೆ ಅದು ತೀವ್ರವಾಗಿ ಕ್ಷೀಣಗೊಳಿಸುವ, ಸಂಪೂರ್ಣ ಜೀವಿತಾವಧಿಯಲ್ಲಿ ಅನುಭವಿಸಬೇಕಾದ ಒಂದು ವಿಕಲತೆಯ ವ್ಯವಸ್ಥೆ. ಇದು ಜೀವನದ ಪ್ರಾರಂಭದ ಮೊದಲನೆಯ 2 ಅಥವಾ 3ನೇ ವರ್ಷದಲ್ಲಿ ಕಂಡು ಬರ್ತದೆ. 1,000 ಜನನದಲ್ಲಿ ಸುಮಾರು 2-3 ಪ್ರಕರಣಗಳಲ್ಲಿ ಮಾತ್ರವೇ ತೀವ್ರವಾದ ಮಾನಸಿಕ ಅಂಗವಿಕಲತೆ ಅಥವಾ ಅದರ ಗುಣಲಕ್ಷಣಗಳು ಕಂಡು ಬರ್ತದೆ. ಆಟಿಸಂ ಬಾಲಕಿಯರಿಗಿಂತಲೂ ಬಾಲಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಎಲ್ಲ ಜನನಾಂಗದ, ಭಾಷೆಯ, ಎಲ್ಲ ಸಾಮಾಜಿಕ ಹಿನ್ನೆಲೆ ಉಳ್ಳಂತ ಜನರಲ್ಲಿ ಕೂಡ ಇದು ಕಂಡು ಬರ್ತದೆ. ಮತ್ತು ಇನ್ನೊಂದು ಮುಖ್ಯ ವಿಶೇಷ ಅಂತ ಹೇಳಿದ್ರೆ, ಅತಿ ಹೆಚ್ಚು ಒಂದು ವಿಶೇಷ ಜ್ಞಾನ ಇರುವವರು ಅಥವಾ ವಿಶೇಷ IQ ಇರುವವರು ಇಂಥ ಕುಟುಂಬಗಳಲ್ಲಿ ಕೂಡ ಇಂಥ ಮಕ್ಕಳು ಕಂಡು ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಹೇಳೋದಂದ್ರೆ, ಆಟಿಸಂ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕ್ಲಾಸಿಫಿಕೇಶನ್ ಇದೆ. ಮೈಲ್ಡ್, ಮಾಡರೇಟ್, ಸಿವಿಯರ್, ಪ್ರೊಫೌಂಡ್. ಇಲ್ಲಿ ಮೈಲ್ಡ್, ಮಾಡರೇಟ್ ಅನ್ನು ಕೂಡ ನಾವು ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಬರ್ತದೆ. ಬಟ್ ಸಿವಿಯರ್ಲಿ ರಿಟಾರ್ಡೆಡ್, ಪ್ರೊಫೌಂಡ್ಲಿ ರಿಟಾರ್ಡೆಡ್ ಇರ್ತಕ್ಕಂಥ ಆಟಿಸ್ಟಿಕ್ ಮಕ್ಕಳನ್ನ ಮ್ಯಾನೇಜ್ ಮಾಡುವುದು ಬಹಳ ಬಹಳ ಕಷ್ಟ. ಇದು ಹೆತ್ತವರಿಗೊಂದು ದೊಡ್ಡ ಸವಾಲು. ಆದರೂ ಇಲ್ಲಿ ಏನು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಾವು, ಅದು ಇದ್ದು ಕೂಡ ಸಾಧನೆ ಮಾಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಬಿಲ್ ಕ್ರಿಸ್ಟ್, ಮೆಸ್ಸಿ, ಕರಣ್ ಜೋಹರ್ ಇವರಿಗೆಲ್ಲ ಈ ಟೆಂಡೆನ್ಸಿ ಇದ್ರೂ ಕೂಡ ಸಾಧನೆಯ ಶಿಖರಕ್ಕೇರಿದ್ದಾರೆ. ಇಲ್ಲಿ ನಮ್ಮ ಎಳೆಯ ಒಬ್ಬ ಹುಡುಗ ಅನ್ವಯ್, ಅವನು ಏನು ಕೀಬೋರ್ಡ್ ಬಾರಿಸ್ತಾನಂತ ಹೇಳಿದ್ರೆ ಅದು ನೀವು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ನಾವು ಹೇಳುವುದಕ್ಕಿಂತ. ಅದು ಹೇಗೆ ಅದು ಅವನ ಜೊತೆಯಲ್ಲೇ ಬಂದಿದೆ, ಜೊತೆಯಲ್ಲೇ ಬೆಳವಣಿಗೆ ಆಗಿದೆ. ಇಂಥ ತುಂಬಾ ಸ್ಕಿಲ್ಸ್ ಗಳನ್ನ ನಾನು ನನ್ನ ಈ 46 ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಮಕ್ಕಳಲ್ಲಿ ಕಂಡಿದ್ದೆ. ಈ ಹುಡುಗ ನೀವು ಈ ಹುಡುಗನ ನಾನು ನೋಡ್ಬೋದು. ಇವನು ಒಂದು ರೀತಿಯಲ್ಲಿ ನಮ್ಗೆ ನೋಡುವಾಗ ಏನನಿಸ್ತದೆ ಅಂತ ಹೇಳಿದ್ರೆ, ಒಂದು ಮೈಲ್ಡ್ ಅಥವಾ ಮಾಡರೇಟ್ ಅಂತ ಹೇಳ್ಬೋದು. ಅಂತ ತೀವ್ರತರದ ಏನು ತೊಂದರೆ ಅವನಿಗೆ ಇಲ್ಲ, ತೀವ್ರತರದ ತೊಂದರೆ ಏನಿಲ್ಲ. ಬಟ್ ಅವನಿಗೆ ತನ್ನ 2-3 ವರ್ಷ ಪ್ರಾಯದಲ್ಲಿ ಇದಾಗಿದೆ ಅಂತ ಅವನ ಹೆತ್ತವರು ಹೇಳಿದ್ದಾರೆ. ಇಲ್ಲಿಗೆ ಬರ್ತಾ ಇದ್ದಾನೆ. ಕೆಲವೊಮ್ಮೆ ಒಂದು ರೀತಿಯ ಮೂಡಿ ಆಗ್ತಾನೆ, ಬಟ್ ಕೆಲವೊಮ್ಮೆ ಚೆನ್ನಾಗಿರ್ತಾನೆ. ಅವನು ಒಂದು ರೀತಿಯ ತುಂಟತನ ಕೂಡ ನಾವು ಇವನಲ್ಲಿ ಕಾಣ್ತೀವಿ. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ಭರತ್ ಅಂತ ಹೇಳಿಕೊಂಡು. ಆ ಹುಡುಗ ಏನು ಭಾಗವತಿಕೆ ಅಂತ ಹೇಳಿದ್ರೆ, ಆ ಭಾಗವತಿಕೆಯ ರೆಕಾರ್ಡ್ ಅನ್ನು ಕೇಳಿ ಅವನಾಗಿ ಅದನ್ನ ಹೇಳಲಿಕ್ಕೆ ಹೋಗ್ತಿದ್ದ. ಅವನು ಅದು ರೆಕಾರ್ಡ್ ಅಲ್ಲಿ ಬಂದದ್ದು ಅಂತ ತಿಳ್ಕೊಳ್ತಿರ್ಲಿಲ್ಲ, ಅದು ಅವನೇ ಹೇಳ್ತಾನ ಅಂತ ಜನರಿಗೆ ಭಾಸವಾಗ್ತಿತ್ತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿದೆ. ಕೆಲವರು ಆರ್ಟ್ ನಲ್ಲಿದ್ದಾರೆ, ಕೆಲವರು ನಟನೆಯಲ್ಲಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ. ಆದರೆ ಇವರಲ್ಲಿ ಕೆಲವರಲ್ಲಿ ಇರ್ತಕ್ಕಂಥ ತೀವ್ರತರದ ವರ್ತನೆಯ ಸಮಸ್ಯೆಗಳು ಮಾತ್ರ ನಮ್ಮ ಶಿಕ್ಷಕ ವರ್ಗಕ್ಕೂ ನನಗೂ ಹೆತ್ತವರಿಗೂ ಒಂದು ಸಮಸ್ಯೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ.
ಅವರು ಹುಚ್ಚರು ಎಂಬ ಒಂದು ಹಣೆಪಟ್ಟಿಯನ್ನು ಕೆಲವೊಮ್ಮೆ ಸಮಾಜ ನಮ್ಮ ಮಕ್ಕಳಿಗೆ ಕಟ್ತದೆ. ಅದಲ್ಲ. ದೇ ಆರ್ ನಾಟ್ ಮೆಂಟಲಿ ಇಲ್ ಪೀಪಲ್, ದೇ ಆರ್ ಇಂಟೆಲೆಕ್ಚುಲಿ ಡಿಸೇಬಲ್ಡ್ ಪರ್ಸನ್. ಭಿನ್ನ ಸಾಮರ್ಥ್ಯದವರು, ಅವರಲ್ಲಿ ಒಂದೊಂದು ಸಾಮರ್ಥ್ಯ ಇದೆ. ಅದೇ ರೀತಿ ಈ ಆಟಿಸ್ಟಿಕ್ ಮಕ್ಕಳಲ್ಲಿ ಕೂಡ ಆಟಿಸಮ್ ಬುದ್ಧಿಮಾಂದ್ಯತೆ ಅಲ್ವೇ ಅಲ್ಲ, ಬುದ್ಧಿಮಾಂದ್ಯತೆ ಅಲ್ವೇ ಅಲ್ಲ. ಇದು ನರಕ್ಕೆ ಸಂಬಂಧಪಟ್ಟ ಕೇಂದ್ರ ನರವ್ಯೂಹ CNS ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ. ಅದಕ್ಕೆ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ನಾವು ಈ ಕ್ಷೇತ್ರದಲ್ಲಿ ಪರಿಣಿತರಿರುವವರು ತಿಳಿದುಕೊಳ್ಬೇಕಾಗ್ತದೆ. ಕಳೆದ 2 ವರ್ಷದ ಹಿಂದೆ ಸಾನ್ನಿಧ್ಯ ಶಾಲೆಗೆ ಬಂದು ಅವರು ಅಡ್ಮಿಷನ್ ತಕೊಂಡ್ರು. ಅನ್ವಯಲ್ಲಿ ಒಂದು ವಿಶೇಷವಾದ ಒಂದು ಕಲೆ ಇದೆ. ಏನಂತ ಹೇಳಿದ್ರೆ, ಯಾವುದೇ ಟ್ರೈನಿಂಗ್ ಇಲ್ಲದೆ ಅವರು ಕೀಬೋರ್ಡ್ ಅನ್ನು ಪ್ಲೇ ಮಾಡ್ತಾರೆ. ಅನ್ವಯ್ ಯಾವುದೇ ಒಂದು ಪದ್ಯವನ್ನು ಆಲಿಸಿ ಆ ಕೆಪಾಸಿಟಿ ಉಂಟು. ಯಾಕೆಂದ್ರೆ ಇದನ್ನು ಸಾವಂತ್ ಎಬಿಲಿಟಿ ಅಂತ ಹೇಳ್ತೇವೆ. ಅವರು ಗಣಿತದಲ್ಲಿ ಆಗ್ಲಿ, ಚಿತ್ರಕಲೆಯಲ್ಲಿ ಆಗ್ಲಿ, ಸಂಗೀತದಲ್ಲಿ ಆಗಿ ಪರಿಣತಿಯನ್ನು ಪಡೆದಿರ್ತಾರೆ. ಯಾಕೆಂದ್ರೆ ಅದರಲ್ಲಿ ಅವ್ರಿಗೆ ಕಲಿಸ್ಬೇಕಂತ ಇಲ್ಲ. ಈಗ ಅನ್ವಯ್ಗೆ ಸಹ ಅವನು ಯಾವುದೇ ಕ್ಲಾಸಿಗೆ ಹೋಗ್ಲಿಲ್ಲ, ಯಾವುದೇ ನೋಟ್ಸ್ ಕಲೀಲಿಲ್ಲ, ಈ ಮ್ಯೂಸಿಕಲ್ ನೋಟ್ಸ್ ಯಾವುದೇ ಕಲೀಲಿಲ್ಲ. ಆದ್ರೆ ಸಹ ಒಂದು ಪದ್ಯವನ್ನು ಕೇಳಿ ಅದನ್ನು ಅವನು ಆ ಗ್ರಾಸ್ಪಿಂಗ್ ಕೆಪಾಸಿಟಿ ಅವನಿಗೆ ತುಂಬಾ ಇದೆ. ಆ ಕಾಗ್ನಿಷನ್ ಪವರ್ ಇರುವ ಕಾರಣ ಅವನ ಕೀಬೋರ್ಡ್ ಅನ್ನು ಸರಿಯಾಗಿ ಒಂದು ಚಂದವಾಗಿ ನುಡಿಸ್ತಾನೆ. ನ್ಯಾಷನಲ್ ಆಂಥಮ್ ಆಗಿರ್ಲಿ, ಯಾವುದೇ ಜಿಂಗಲ್ಸ್, ಎನಿ ಸಾಂಗ್, ನೀವು ಯಾವುದೇ ಪದ್ಯವನ್ನು ಹೇಳಿದ್ರೆ ಅದನ್ನು ನುಡಿಸುವ ಕೆಪಾಸಿಟಿ ಅವನಿಗೆ ಇದೆ. ಮತ್ತೆ ಆಕ್ಟಿವಿಟೀಸ್ ಬೇಸ್ ಅಂತ ಹೇಳಿದ್ರೆ, ಅವನು 10 ವರ್ಷದ ಹುಡುಗ. 10 ವರ್ಷದ ಮಕ್ಕಳಿಗೆ ಬೇಕಾದಕ್ಕಿಂತ ಹೆಚ್ಚಿನ ಅವನಿಗೆ ಒಂದು ಜ್ಞಾನ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಫಸ್ಟ್ ಪರ್ಫಾರ್ಮೆನ್ಸ್ ಅವನಿಗೆ ಇಲ್ಲಿ ನಮಗೆ ವೇದಿಕೆಯನ್ನು ಸಾನ್ನಿಧ್ಯದಲ್ಲಿ ನೀಡಿರುವುದು ಸ್ವಾತಂತ್ರ್ಯ ದಿನಕ್ಕೆ. ಆ ದಿನದಂದು ಅವನು ರಾಷ್ಟ್ರಗೀತೆಯನ್ನು ಬಾರಿಸಿದ್ದಾನೆ. ಅದೇ ರೀತಿ ಕಳೆದ 2 ವರ್ಷದಿಂದ ನಮ್ದು ಏನು ಆನ್ಯುವಲ್ ಕಾರ್ಯಕ್ರಮ ಕದ್ರಿ ಪಾರ್ಕ್ ಅಲ್ಲಿ ನಾವು ಆಯೋಜಿಸ್ತೇವೆ, ಆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪದ್ಯಗಳನ್ನು ಏನು ಅವನು ಕೇಳಿ ಅದನ್ನು ನುಡಿಸುವ ಕೆಪಾಸಿಟಿ ಅವನಲ್ಲಿದೆ. ಅದಕ್ಕೆ ಸಹ ನಾವು ವೇದಿಕೆಯನ್ನು ನಾವು ಕದ್ರಿ ಪಾರ್ಕ್ ಅಲ್ಲಿ ಅವರಿಗೆ ಕೊಟ್ಟಿದ್ದೇವೆ. ನನ್ನ ಹೆಸರು ಸೋಫಿಯಾ ಡಿಸೋಜಾ, ಸಾನ್ನಿಧ್ಯ ಶಾಲೆಯ ವಿಶೇಷ ಶಿಕ್ಷಕಿ.